ದುರಂತಗಳನ್ನು ನೆನೆಸುತ್ತಾ ಕುಳಿತರೆ ಮರಳಿ ಬರುವುದಿಲ್ಲ ಆ ರುದ್ರನ ಮಗಳು. ಮಗ ಮಾಡಿದ ತಪ್ಪನ್ನು ಮನ್ನಿಸಿ ಅವನಿಗೊಂದು ಮದುವೆ ಮಾಡಿ ಅವನನ್ನ ಈ ಊರು ಬಿಟ್ಟು ದೂರ ಕಳಿಸಿದ್ರೆ ಆದ್ರೆ ಅವನ ಚಿಂತೆಯಲ್ಲಿ ನೀವು 3 ದಿನದಿಂದ ತನ್ನ ಕೂಡ ಊಟ ಮಾಡಿಲ್ಲ. ಇದೇ ರೀತಿ ಆದ್ರೆ ನಿಮ್ಮ ಆರೋಗ್ಯದ ಮತ್ತೆ ಏನಾಗತ್ತಂತ ಯೋಚನೆ ಮಾಡಿದ್ದೀರಾ? ನಿನ್ನನ್ನು ನಂಬಿದ ನನ್ನ ಬದುಕು ಏನಾಗುತ್ತಂತ ನೀವು ಒಂದ್ ಸ್ವಲ್ಪ ಆದ್ರೂ ಯೋಚನೆ ಮಾಡಿದ್ದೀರಾ? ನೋಡಿ, ಇವತ್ತೊಂದಿನ ಮಾತ್ರ ಸ್ವಲ್ಪ ಹಾಲನ್ನಾದ್ರೂ ಕುಡಿರಿ. ನೋಡಿದೆಯ ಮಹಾದೇವಿ, ಮಗ ಮಾಡಿದ ಮಾನಹೀನ ಕೃತ್ಯಗೆ ಈ ಮನೆತನದ ಮಾನ ಕುಸಿದು ಈ ಮನೆಯೇ ಮಶಣವಾದ ಸಮಯ ಬಂದೇ ಬಿಡಿತು ನಮ್ಮ ಪಾಲಿಗೆ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ ಮಗಳ ಪ್ರಾಣವನ್ನೇ ಬಲಿಕೊಟ್ಟು ಈ ಮನೆತನದ ಮಾನ ಉಳಿಸಿದ ಆ ಪುಣ್ಯವಂತರ ಋಣ ನಾವು ಯಾವತ್ತೂ ಮರಿಬಾರದು ಮಹಾದೇವಿ, ಯಾವತ್ತೂ ಮರಿಬಾರದು ಮಹಾದೇವಿ. ಮಗನೆಂಬ ಮಮಕಾರದ ಹುಚ್ಚುತನದ ಆವೇಶದಲ್ಲಿ ಬಿದ್ದು ನಿನ್ನ ಮಗ ಮಾಡಿದ ತಪ್ಪಿಗೆ ಶಿಕ್ಷೆ ಎಂದೂ ತಪ್ಪಬಾರದು ಮಹಾದೇವಿ, ಎಂದೂ ತಪ್ಪಬಾರದು. ಅದಕ್ಕಾಗಿ ನಾನೀಗ ನ್ಯಾಯದ ನಡುಗಂಬದ ಮನೆಯಲ್ಲಿ ನಿಂತು ಈ ಮನೆಯ ನ್ಯಾಯವಂತನಾಗಿ ನಾನೊಂದು ನಿರ್ಧಾರ ತೆಗೆದುಕೊಂಡಿದ್ದೇನೆ ನನ್ನ ಮನದಲ್ಲಿ. ಸ್ವಾಮಿ, ಮಗ ಮಾಡಿದ ತಪ್ಪಿಗಾಗಿ ಯಾವ ನಿರ್ಧಾರ ತೆಗೆದುಕೊಂಡಿದ್ದೀರಾ ನೀವು ಮನದಲ್ಲಿ? ನೋಡು ಮಹಾದೇವಿ, ನಾನು ಕೇಳುವ ಪ್ರಶ್ನೆಗೆ ಮರು ಉತ್ತರ ಅಷ್ಟೇ ಕೊಡು. ನನ್ನನ್ನೇ ತಿರುಗಿ ಪ್ರಶ್ನೆ ಮಾಡಬೇಡ ನೀವು. ಸರಿ ಸ್ವಾಮಿ, ಅದು ಯಾವುದು ಅಂತ ಕೇಳಿ. ಯಾವುದು ನಿಮ್ಮ ಮಾತು? ನಾನು ನಿನಗೆ ಏನಾಗಬೇಕು? ನೀವು ನನ್ನ ಕರುಳಿಗೆ ತಾಳಿ ಕಟ್ಟಿದ ನನ್ನ ಗಂಡ ಅಂದ್ರೆ ನನ್ನ ಪಾಲಿನ ತೀವ್ರರೇ ನೀವು. ಗಂಡನ ಆಜ್ಞೆಯನ್ನು ಪಾಲಿಸುವುದು ಸತಿಯಾದವಳ ಧರ್ಮ, ಅದು ಅವಳ ಕರ್ತವ್ಯ ಅಲ್ವೇನ್ರಿ? ಹೌದಲ್ವೇ? ಹೌದು. ಸರಿ, ಹಾಗಾದ್ರೆ ಮಹಾದೇವಿ, ನಿನ್ನ ಹತ್ರ ಒಂದು ಮಾತು ಕೇಳ್ತೀನಿ, ನನ್ನ ಮಾತು ನಡೆಸಿ ಕೊಡ್ತೀನಿ ಅಂತ ನನಗೆ ಮಾತು ಕೊಡು. ಮಹಾದೇವಿ, ಈಗ ತಾನೇ ಸತಿಯಾದವಳು ಪ್ರತಿ ಆಜ್ಞೆಯನ್ನು ಪಾಲಿಸೋದು ಸತಿ ಧರ್ಮ ಅಂತ ನಿನ್ನ ನಾಲಿಗೆಯಿಂದ ನೀನೇ ನೋಡಿದಿರುವೆ ಅಂದಾಗ ನನ್ನ ಮಾತಿನ ಅಂತರಂಗವನ್ನು ತಿಳಿಯುವ ಅವಶ್ಯಕತೆ ನಿನಗಿಲ್ಲ. ನನ್ನ ಮಾತು ನಡೆಸ್ಕೊಳ್ತೀಯೋ ಇಲ್ವೋ ಅಷ್ಟೇ ಹೇಳು, ಅಷ್ಟೇ ಹೇಳು. ಸರಿ ಸ್ವಾಮಿ, ದಯವಿಟ್ಟು ನೀವು ಕೋಪ ಮಾಡ್ಕೋಬೇಡಿ. ನಿಮ್ಮ ಮಾತು ಏನಿದ್ರೆ ನಾನು ನಡೆಸ್ಕೊಳ್ತೀನಿ. ನನ್ನ ಹೆತ್ತ ತಂದೆ ತಾಯಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನಿಮ್ಮ ಮಾತನ್ನು ನಾನು ನಡೆಸ್ಕೊಳ್ತೀನಿ. ಅದು ಯಾವ ಮಾತಂತ ಹೇಳಿ ಸ್ವಾಮಿ. ಮಹಾದೇವಿ, ಸತಿ ಧರ್ಮದ ಭಕ್ತಿಯಲ್ಲಿ ಪತಿ ಕುಡಿಯಲೆಂದು ಈ ಹಾಲು ನನಗೆ ತಂದಿರುವೆ. ಆದರೆ ಇವತ್ತು ಈ ಹಾಲಿನ ಅವಶ್ಯಕತೆ ನನಗಿಲ್ಲ ಮಹಾದೇವಿ. ಅದಕ್ಕೂ ಮುಂಚೆ ಸ್ವಲ್ಪ ನನಗೆ ವಚನೆ ಕೊಡು. ನನ್ನ ಮಾತು ನಡೆಸಿಕೊಡ್ತೀನಿ ಅಂತ ವಚನೆ ಕೊಡು. ಫಸ್ಟ್ ಹೇಳ್ತೀನಿ. ಸ್ವಾಮಿ, ವಚನ ಕೊಟ್ಟು ವಚನ ಭ್ರಷ್ಟಳಾಗುವುದಕ್ಕಿಂತ ಆ ನಿಮ್ಮ ಅಂತರಂಗದ ಮಾತನ್ನು ಬಹಿರಂಗ ಪಡಿಸಬಹುದಿಲ್ಲ ಸ್ವಾಮಿ. ನೋಡಿ ಮಹಾದೇವಿ, ಬರೇ ಮಾತಾಡ್ತಾ ನಿಂತ್ಕೊಂಡ್ರೆ ಸಮಯ ವ್ಯರ್ಥ ಆಗುತ್ತೆ. ಈಗ
ಈ ಹಾಲು ನಿನ್ನ ಕೈಯಾರೆ ನಿತ್ಯ 10 ಗಂಟೆಗೆ ಕುಡಿಯುವ ನಿನ್ನ ಮಗ ಮಾಂತೆ ಸೇರಿ ಕುಡಿಸಬೇಕು. ಆದರೆ 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 ನಿನ್ನ ಮಗ ಕುಡಿಯುವ ಈ ಹಾಲಿನಲ್ಲಿ 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 ವಿಷ ಬೆರೆಸಿ ಕೊಂದು ಇಲ್ಲ, ಇಲ್ಲ, ಇಲ್ಲ. ಈ ಮಾತನ್ನ ನೀವು ಹೇಳ್ತಾ ಇದ್ದೀರಾ? ಇಲ್ಲ. ಎತ್ತ ಮಗನಿಗೆ ಎತ್ತ ತಾಯಿ ಹಾಗೆ ಹಾಲಿನಲ್ಲಿ ವಿಷ ಹಾಕಿ ಕೊಲ್ಲುವುದೇ ಇಲ್ಲ. ಇದು ನನ್ನಿಂದ ಸಾಧ್ಯವಿಲ್ಲ ಸ್ವಾಮಿ, ಸಾಧ್ಯವಿಲ್ಲ. ಮಹಾದೇವಿ, ನೀನು 9 ತಿಂಗಳ ಹೆತ್ತು ಹೊತ್ತು ತುತ್ತು ಮಾಡಿ ಕುಣಿಸಿದ ನಿನ್ನ ಕರಳಿನ ಕೊರಗು ನನಗೆ ಗೊತ್ತು. ಆದ್ರೆ ಆ ವಿಧಿ ವಿಳಾಸದ ದುರಂತದಲ್ಲಿ ಎತ್ತ ಮಗನನ್ನು ಎತ್ತವರೇ ಕೊಲೆ ಮಾಡ್ಬೇಕಂತ ಎತ್ತವರ ಹಣೆ ಬರದಲ್ಲಿ ಆ ಬ್ರಹ್ಮ ಬರೆದಿರುವಾಗ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಮಹಾದೇವಿ, ಯಾರಿಂದಲೂ ಸಾಧ್ಯವಿಲ್ಲ. ಮಹಾದೇವಿ, ಮಗನೆಂಬ ಮಮಕಾರ ಸುಟ್ಟು ಹಾಕು ನಿನ್ನ ಮನದಲ್ಲಿ. ಈ ಮನೆತನದ ಮಾನ ಉಳಿಸಲು ಮುಂದಾಗು. ಯಾಕಂದ್ರೆ ಎತ್ತ ಮಕ್ಕಳ ಪ್ರಾಣಕ್ಕಿಂತ ಈ ಮನೆತನದ ಮಾನ ಬಹಳ ಪ್ರಾಮುಖ್ಯವಾದದ್ದು. ಇದು ನಿಜವಾದ ಮಾನವಂತರ ಮನೆತನ. ಈ ಮನೆಯ ಮಾನ ಉಳಿಬೇಕು, ನಿನ್ನ ಮಗ ಅಳೆಯಲೇಬೇಕು. ಸ್ವಾಮಿ, ಮಗನ ಪ್ರಾಣ ಹೋಗುತ್ತಲ್ಲ ಅಂತ ನಾನು ಚಿಂತೆ ಮಾಡ್ತಾ ಇಲ್ಲ ರೀ. 9 ತಿಂಗಳ ಹೊತ್ತು ಹೆತ್ತು ಜೋಪಾನ ಮಾಡಿ ಸಾಕಿ ಸಲುವಿದ ಮಗನಿಗೆ ವಿಷ ಹಾಕಿ ಕೊಲ್ಲುವ ತಾಯಂದರ ಉಂಟೆ ಈಗಿನ ಜಗತ್ತಿನಲ್ಲಿ? ಯಾಕಿಲ್ಲ? ದೈವ ಪರೀಕ್ಷಿಸಲು ನಿಂತಾಗ ಭಕ್ತ ಸಿರಿಯಾಳನ ಆಜ್ಞೆಗೆ ಅವನ ಸತಿಯಾದ ಚಂದ್ರಮತಿ ಮಗನನ್ನೇ ಬಲಿ ಕೊಡಲಿಲ್ಲ. ಅಷ್ಟೇ ಏಕೆ, ಬಾಲಚಂದ್ರನ ಹೆಂಡತಿ ಅನುಸೂಯ ಅವನ ಗಂಡನ ಮಾತಿಗೆ ಮಗನನ್ನೇ ಮರಣ ಹೋಮ ಮಾಡಲಿಲ್ಲ. ಮಾನವಂತ ಮಾನವರಿಗೆ ಒಬ್ಬ ಕವಿ ಒಂದು ಮಾತನ್ನು ಹೇಳಿದ್ದಾನೆ, ಪ್ರಾಣ ಹೋದರೂ ಮಾನಬೇಕು, ಪ್ರಾಣ ಹೋದರೂ ಮಾನಬೇಕೆಂಬ ಯಾಳಗಿ ಕವಿಗಳ ನಾನುಡಿಯನ್ನು ಮರೆಯದಿರು ನಿನ್ನ ಮನದಲ್ಲಿ. ಈ ಮನೆಯ ಮಾನ ಉಳಿಸಲು ಮುಂದಾಗು. ಮಹಾದೇವಿ, ಹೆಚ್ಚಿಗೆ ಮಾತನಾಡುವ ಅಭ್ಯಾಸ ನನಗಿಲ್ಲ. ಈಗ ಒಂದೇ ಮಾತು. ಯಾವುದು ರೀ ನಿಮ್ಮ ಮಾತು? ನಿನಗೆ ಮಗ ಬೇಕೋ, ಈ ಮಗನೇ ಬೇಕು? ಹೇಳು ಮಹಾದೇವಿ, ಯಾವ್ದು ಬೇಕು ನಿನಗೆ? ಮಗ ಬೇಕೋ, ಮಗನೇ ಬೇಕೋ? ಸ್ವಾಮಿ, ಈ ನಿಮ್ಮ ಪ್ರಶ್ನೆಗೆ ನಾನು ಏನಂತ ಉತ್ತರ ಕೊಡ್ಲಿ ಸ್ವಾಮಿ? ನಾನು ನಿಮಗೆ ಏನಂತ ಉತ್ತರ ಕೊಡ್ಲಿ? ಮಗ ಮತ್ತು ಮಾಂಗಲ್ಯ ಇವು ಎರಡು ನನ್ನ ಕಣ್ಣುಗಳಿದ್ದಾಗೆ. ಈ 2 ಕಣ್ಣುಗಳಲ್ಲಿ ಯಾವುದನ್ನು ಬೇಕನ್ನಲಿ, ಯಾವುದನ್ನು ಬೇಡ ಎನ್ನಲಿ. ಆದರೆ ಸತಿ ಸ್ಥಾನದಲ್ಲಿ ನಿಂತು ಪತಿಯ ಮಾತನ್ನು ಪಾಲಿಸುವುದಕ್ಕಾಗಿ ನಾನು ಹೇಳುವುದು ಒಂದೇ ಒಂದು ಮಾತು. ಯಾವುದು ಮಹಾದೇವಿ? ಅದು ಯಾವುದು? ಮಗ ಹೋದರೂ ಮಾಂಗಲ್ಯ ಬೇಕು, ಮಗ ಹೋದರೂ ಮಾಂಗಲ್ಯ ಬೇಕು, ಮಗ ಹೋದರೂ ಮಾಂಗಲ್ಯ ಬೇಕು.
ನಿಜವಾದ ಮಾತನಾಡಿದೆ. ನಮ್ಮ ಭಾರತೀಯ ಸಂಸ್ಕೃತಿಯ ನಾರಿ ಸತಿಯ ಸ್ಥಾನದಲ್ಲಿ ನಿಂತು ಒಳ್ಳೆ ನಿರ್ಧಾರವನ್ನು ತೆಗೆದುಕೊಂಡಿವೆ. ಮಹಾದೇವಿ, ಈಗ ಹೆತ್ತ ತಾಯಿಯ ಕೈಯಿಂದ ಹಾಲು ಕುಡಿಬೇಕೆಂಬ ಅವನ ಮನದಲ್ಲಿ ತುಂಬಿಕೊಂಡಿರುತ್ತದೆ. ನಿನ್ನ ಮಗನಿಗೆ ಕುಡಿಸುವ ಈ ಹಾಲಿನಲ್ಲಿ ವಿಷ ಹಾಕಿ ಕೊಲೆ ಮಾಡು. ಒಂದು ವೇಳೆ ಹೊತ್ತು ಮಿಳುಗದೊಳಗಾಗಿ ನಿನ್ನ ಮಗನ ಪ್ರಾಣವನ್ನು ನೀನು ಬಲಿ ತೆಗೆದುಕೊಳ್ಳಿಲ್ಲ ಅಂದ್ರೆ ಈ ನಿನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿದ ಈ ನಿನ್ನ ಗಂಡ ಇಂದು ರಾತ್ರಿ ಆತ್ಮಹತ್ಯೆ ಮಾಡಿಕೊಂಡು ಸಾಯ್ತಾರೆ. ಆದರೆ ಒಂದು ಮಾತು, ನಮ್ಮಿಬ್ಬರನ್ನು ಉಳಿಸಿ ನೀನು ಸತ್ತರೆ ನಿನಗೆ ನನ್ನ ಹಣೆ ಆಗಿದೆ. ಯಾವ್ದು ಕಳ್ಕೊಳ್ತೀಯೋ ಎನ್ನುವ ನಿರ್ಧಾರ ನಿನಗೆ ಬಿಟ್ಟದ್ದು. ಮಹಾದೇವಿ, ಒಂದು ಮಾತು, ನಾನು ಹೊರಗಡೆ ಹೋಗಿ ಮನೆಗೆ ಬರೋಷ್ಟರಲ್ಲಿ ಮಗ ಮನೇಲಿ ಇರಬಾರ್ದು. ಮಗನ ಹೆಣ ಇರಬೇಕು, ಮಗನ ಹೆಣ ಇರಬೇಕು. ಅದು ಒಂದು ವೇಳೆ ನಡೆದೇ ಹೋದ್ರೆ ಈ ನಿನ್ನ ಕೊರಳಿರುವ ಮಾಂಗಲ್ಯ ನಿರ್ಧಾರ ಮಾಡು. ಯಾವ್ದು ಕಳ್ಕೊಳ್ತೀವೋ ಯಾವ್ದು ಉಳಿಸ್ಕೊಳ್ತೀವೋ. ಹೆಜ್ಜೆ ಹೆಜ್ಜೆಗೂ ಹೊಂಚ ಕುತೈತೆ ಹೆಜ್ಜೆ ಕಟ್ಟಿ ಕುಣಿದಾಡುತ್ತೈತೆ ಸೂರ್ಯ ಮೂರ್ಛಾಯೆ ಕಿಟಕಿನ ಚಂದ್ರ ಹೋಗರಿತ ಎತ್ತಲ ಹೋಯ್ತಿದೆ ಈ ಸೆಳೆತ ತಿರುಳ ಹರಿತವರಾರೋ ಓ ಮರುಳ ಹರಿತವರಾರೋ ಮರುಳ ಜವನು ಎಸೆಯು ಈ ಮುರುಳ ಹೆಜ್ಜೆ ಹೆಜ್ಜೆಗೂ ಕುತೈದೆ ಮೆಚ್ಚಿದೆ ಬ್ರಹ್ಮಾಂಡನ ಬರಹಕ್ಕೆ ಮೆಚ್ಚಿದೆ. ಎಷ್ಟೊಂದು ವಿಚಿತ್ರವಾಗಿ ಬರೆದರಿವೆ ಈ ನನ್ನ ಹಣೆ ಬರದ ಬದುಕನ್ನು. ಮೆಚ್ಚಿದೆ ಬ್ರಹ್ಮಾಂಡನ ಬರಹಕ್ಕೆ ಮೆಚ್ಚಿದೆ. ಹೇ ಬ್ರಹ್ಮ, ಅದಕ್ಕೆ ಬಲ್ಲವರು ಒಂದು ಮಾತನ್ನು ಹೇಳಿದರೆ, ಬ್ರಹ್ಮನ ಬರಹ ಬಲ್ಲವರು ಯಾರು ಅಂತ. ಮೆಚ್ಚಿದೆ ಬ್ರಹ್ಮ, ನಿನ್ನನ್ನು ಮೆಚ್ಚಿದೆ. ಈ ಬ್ರಹ್ಮ ಮಗನೇ ಮಾಸಿ ಮಾಂಸದ ಮುದ್ದೆಯನ್ನು ಮಾಡಿ ನನ್ನ ಹುಡಿಯಲ್ಲಿ ಕಟ್ಟಿದೆ. ಕೊನೆಗೆ ಯಾವ ರಣ ಹತ್ತುಗಳ ಕಣ್ಣು ಬೀಳದಂತೆ ನನಗೆ ಎಚ್ಚರ ವಹಿಸಿದೆ ನೀನು. ಆದ್ರೆ ಕೊನೆಗೆ ನೀನು ಮಾಡಿದ್ದೇನು? ಹಸಿ ಮಾಂಸವನ್ನೇ ತಿನ್ನುವ ಹಸಿದ ಹುಲಿಯನ್ನಾಗಿ ನನ್ನನ್ನೇ ನಿಲ್ಲಿಸಿದೆ ಶಿವನೇ, ನನ್ನನ್ನೇ ನಿಲ್ಲಿಸಿದೆ. ಹಸಿ ಮಾಂಸ ತಿನ್ನಲಿ ಬಲ ವಿಷ ಎಂಬುದು ನನಗೂ ಗೊತ್ತು. ಆದ್ರೆ ತಿನ್ನದೆ ಹೋದರೆ ನರಕಕ್ಕೆ ದಾರಿಯನ್ನು ಕಟ್ಟಪ್ಪನೆ ಕಟ್ಟಿದ್ದಾರೆ. ಹೀಗಿದ್ದಾಗ ನಾನು ಯಾವ ಕೃತ್ಯವನ್ನು ತಿರಸ್ಕರಿಸಲಿ? ನಾನು ಯಾವ ಕೃತ್ಯವನ್ನು ಕೈಯಲ್ಲಿ ಶಿವನೇ, ಯಾವ ಕೃತ್ಯ? ಈ ಭಗವಂತ, ಈ ಪಾಪದ ಹೆಣ್ಣು ಈ ಭೂಮಿ ಮೇಲೆ ಬದುಕಬಾರದು ಅನ್ನೋ ಇಚ್ಛೆ ನಿನ್ನದಾಗಿದ್ದರೆ ನನ್ನನ್ನು ಯಾಕೆ ಈ ಭೂಮಿಗೆ ಜಾರಿಸಿದೆ?
ಮಗನಿಗೆ ನನ್ನ ವಿಷ ಆಗುವುದಿಲ್ಲ. ಹೌದು, ಪತಿಯ ಮಾತನ್ನು ಪಾಲಿಸುವುದಕ್ಕಾಗಿ ಅವರ ಕೊಟ್ಟ ಮಾತಿನಂತೆ ನಾನು ನಡೆದುಕೊಳ್ಳಬೇಕಾದ್ರೆ ಈ ನನ್ನ ಹೆತ್ತ ಕರಳು ಕಲ್ಲಾಗಲೇಬೇಕು. ಕಟ್ಟಿಕೊಂಡವನು ಉಳಿಯಬೇಕು, ಹೆತ್ತ ಮಗ ಸಾಯಲೇಬೇಕು. ಅವರ ಮಾತಿನಂತೆ ನಾನೀಗ ಹಾಲಿನಲ್ಲಿ ವಿಷ ಆಗಲೇಬೇಕು, ವಿಷ ಆಗಲೇಬೇಕು. ಮಾಂಗಲ್ಯವೆಂಬಸರವು ಶ್ರೀಮತಿಗೆ ಸಿರಿಯವರವು ಸಿಂಧೂರದವಳವು ಸಿರವು ಅಂದುಗೆ ಪತಿಯ ಹೆಸರು ಮುತ್ತೈದೆ ಎಂಬ ಪದವೇ ಹೆಣ್ಣಾದ ಅವಳ ಒಡವೆ ಮುತ್ತೈದೆ ಎಂಬ ಪದವೇ ಹೆಣ್ಣಾದ ಅವಳ ಒಡವೆ ಹೇ ದೇವ, ಪತಿಯ ಮಾತಿನಂತೆ ನಾನೀಗ ಈ ಹಾಲಿನಲ್ಲಿ ವಿಷವನ್ನು ಬೆರೆಸಿರುವೆ. ನಿನ್ನಲ್ಲಿ ನಾನು ಭಕ್ತಿಯಿಂದ ಕೇಳಿಕೊಳ್ಳುವುದು ಒಂದೇ ಒಂದು, ಶಿವನೇ ಒಂದೇ ಒಂದು. ದಿನನಿತ್ಯ ನಿನ್ನ ಸನ್ನಿಧಾನಕ್ಕೆ ಬಂದು ಪೂಜಿಸುವ ಈ ಭಕ್ತರ ಮೇಲೆ ನಿನ್ನ ಕರುಣೆ ಇರುವುದಾದರೆ ಈ ವಿಷದ ಹಾಲು ಅಮೃತವಾಗಬೇಕು, ಈ ವಿಷದ ಹಾಲು ಅಮೃತವಾಗಬೇಕು ಅಂದಾಗ ಈ ಜಗತ್ತಿನಲ್ಲಿ ದೇವರೇ ಇದ್ದಾನೆ ಅಂತ ನಾನು ಭಾವಿಸ್ತೇನೆ. ದಯವಿಟ್ಟು ನನ್ನ ಮಗನನ್ನು ಕಾಪಾಡು, ನನ್ನ ಮಗನನ್ನು ಕಾಪಾಡು. ಬ್ರಹ್ಮ ಬರೆದ ಹಾಡಿಯಲ್ಲಿ ಅಂಜೆಯೇನಿದೆ, ಎರಡು ಅವನ ಸೂತ್ರದಲ್ಲಿದೆ. ಬ್ರಹ್ಮ ಬರೆದ ಹಾಡಿಯಲ್ಲಿ ಅಂಜೆಯೇನಿದೆ, ಎರಡು ಅವನ ಸೂತ್ರದಲ್ಲಿದೆ. ಬಲಿಯಾಯಿತೆ ಬದುಕು ವಿಧಿಯಾಟಕ್ಕೆ, ಬಲಿಯಾಯಿತೆ ಬದುಕು ವಿಧಿಯಾಟಕ್ಕೆ. ಅಮ್ಮ, ಮಗ ಮನೆಗೆ ಬರುವಷ್ಟರಲ್ಲಿ ಹಾಲಿನ ಗ್ಲಾಸ್ ಹಿಡಿದುಕೊಂಡು ಬಾಗಿಲಲ್ಲಿ ನಿಂತಿರುವಿಲ್ಲಮ್ಮ. ಎಷ್ಟಮ್ಮ ಈ ಮಗನ ಮೇಲೆ ನಿನ್ನ ಪ್ರೀತಿ, ಮಮಕಾರ, ವಾತ್ಸಲ್ಯ. ಅಮ್ಮ, ನಿನ್ನಂತ ಪುಣ್ಯವಂತ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಬೇಕಾದ್ರೆ ಆ ಮಕ್ಕಳು ಅದೆಷ್ಟು ಪುಣ್ಯ ಮಾಡಿರ್ಬೇಕನಮ್ಮ, ಅದೆಷ್ಟು ಪುಣ್ಯ ಮಾಡಿರ್ಬೇಕಮ್ಮ. ಅಮ್ಮ, ಈ ಜಗತ್ತಿನಲ್ಲಿ ನಿನ್ನಂತ ಎತ್ತ ತಾಯಿಯ ಕರಳನ್ನು ನಾನು ಎಲ್ಲಿಯೂ ಕಂಡಿಲ್ಲಮ್ಮ, ಎಲ್ಲಿಯೂ ಕಂಡಿಲ್ಲ. ನಿಜ ಮಾದೇಶ, ಮಮತೆಯಿಂದ ಪಾಲನೆ ಮಾಡಿ ಪ್ರೀತಿ ವಾತ್ಸಲ್ಯ ತೋರಿಸುವಂತ ಎಷ್ಟೋ ತಾಯಂದಿರನ್ನ ನೀನು ಕಂಡಿರ್ಬೋದು. ಆದ್ರೆ ಮಗನ ಮೇಲೆ ಮಮಕಾರ ಹೆಚ್ಚಾಗಿ ಇಂಥ ಹಾಲು ಕೊಡಿಸುವ ತಾಯಿನ ನೀನು ಎಲ್ಲಿ ಕಂಡಿರ್ಲಿಕ್ಕಿಲ್ಲ ಮಾದೇಶ, ನೀನು ಎಲ್ಲಿ ಕಂಡಿರ್ಲಿಕ್ಕಿಲ್ಲ. ನನ್ನ ಹೊಟ್ಟೆಯಲ್ಲಿ ಬಂದ ಸತ್ವ ಪರೀಕ್ಷೆಗೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದು ನಿನ್ನ ಪುಣ್ಯವೋ, ನಿನ್ನಂತ ಮಗನಿಗೆ ಜನ್ಮ ಕೊಟ್ಟಿದ್ದು ನನ್ನ ಪುಣ್ಯವೋ ಅಂತ ಗೊತ್ತಿಲ್ಲ. ಎಲ್ಲ ಭಗವಂತ ನಿಶ್ಚಯ. ಅಮ್ಮ, ಯಾಕಮ್ಮ ಕಣ್ಣಲ್ಲಿ? ಯಾಕಿಲ್ಲಪ್ಪ, ಮಗನಿಗೆ ಹಾಲು ಕುಡಿಸುವ ಸಂತೋಷಕ್ಕಾಗಿ ಕಣ್ಣೀರು. ಹೌದೇ ಅಮ್ಮ, ಇಂಥ ಹಾಲು ಕುಡಿಸುವ ಸಂತೋಷಕ್ಕಾಗಿ ಎಂದು ಕಣ್ಣೀರು ಹಾಕ್ಬಾರ್ದಮ್ಮ, ಕಣ್ಣೀರು ಹಾಕ್ಬಾರ್ದು. ಇರ್ಲಿ ಮಗು, ನೋಡು, ಮೊದಲು ಹಾಲು ಕುಡಿ. ಅಮ್ಮ, ಈ ಹಾಲು ಕುಡಿತೀನಮ್ಮ, ಹಾಲು ಕುಡಿತೀನಿ. ಅದಕ್ಕೂ ಮುನ್ನ ನಿನ್ನೊಂದಿಗೆ ಮುಖ್ಯವಾದ ವಿಚಾರ ಮಾತನಾಡಬೇಕು. ಈ ದಿನದ ವಿಶೇಷತೆ ಏನೆಂಬುದನ್ನು ನೀವು ಮರೆತಿದ್ದೀರಿ. ಈ ದಿನ ನನ್ನ ಹುಟ್ಟುಹಬ್ಬ.
ನನ್ನ ಹುಟ್ಟುಹಬ್ಬ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಆದರೂ ಯಾವುದೋ ಕೆಲಸದ ಒತ್ತಡದಲ್ಲಿ ಬಿದ್ದು ನನ್ನ ಹುಟ್ಟುಹಬ್ಬ ಆಚರಿಸುವುದನ್ನು ನೀವು ಮರೆತಿದ್ದೀರಿ. ಪರವಾಗಿಲ್ಲಮ್ಮ, ಪರವಾಗಿಲ್ಲ. ಅದಕ್ಕಾಗಿ ನನಗೇನು ಬೇಸರ ಇಲ್ಲ ಅಮ್ಮ. ನನ್ನ ಹುಟ್ಟುಹಬ್ಬವಾದ ದಿನದಂದು ಇಂದು ನಿನ್ನೊಂದಿಗೆ ಮುಖ್ಯವಾದ ವಿಚಾರ ಮಾತನಾಡಲಿದೆ. ಆ ವಿಚಾರ ಕೇಳಿ ನನಗೆ ಸರಿಯಾದ ಮಾರ್ಗದರ್ಶನ ನೀಡಿದರೆ ಮಾತ್ರ ಈ ಹಾಲು ಕುಡಿತೀನಮ್ಮ, ಈ ಹಾಲು ಕುಡಿತೀನಿ. ಮಹಂತೇಶ, ಯಾವುದಪ್ಪ ಅದು ನಿನ್ನ ಮಾತು? ಅಮ್ಮ, ಈ ದಿನ ನನ್ನ ಹುಟ್ಟುಹಬ್ಬ. ನನ್ನ ಹುಟ್ಟುಹಬ್ಬದ ದಿನದಂದು ನಾನು ನಿನಗೊಂದು ಸತ್ಯ ಹೇಳ್ಬೇಕನ್ಕೊಂಡಿದ್ದೀನಮ್ಮ, ಸತ್ಯ ಹೇಳ್ಬೇಕನ್ಕೊಂಡಿದ್ದೀನಿ. ನಾನು ಮಾಡಿರುವ ಎಲ್ಲ ತಪ್ಪನ್ನು ನಿನ್ನ ಮುಂದೆ ಯಾವುದನ್ನು ಬಿಚ್ಚಿಡದೆ ಸತ್ಯ ಹೇಳ್ಬೇಕನ್ಕೊಂಡಿದ್ದೀನಮ್ಮ. ಅಮ್ಮ, ನಾನು ಈ ಮಾತು ನಿನಗೆ ಯಾಕೆ ಹೇಳ್ತಾ ಇದ್ದೀನಂದ್ರೆ, ಈ ಜಗತ್ತಿನಲ್ಲಿ ಎಲ್ಲ ಮಕ್ಕಳಿಗೂ ತಾಯಿಯೇ ಮೊದಲ ದೇವರು. ಅದಕ್ಕಾಗಿ ಮಗ ಮಾಡಿದ ತಪ್ಪನ್ನು ತಿದ್ದಿ ಬುದ್ಧಿ ಹೇಳಿ ಕ್ಷಮಿಸುವಳು ಎಂಬ ಆ ಕವಿಗಳ ವಾಣಿ ಕೂಗಿ ಹೇಳ್ತಾ ಇದೆ ಅಮ್ಮ, ಕೂಗಿ ಹೇಳ್ತಾ ಇದೆ. ಅಮ್ಮ, ನಾನು ಸತ್ಯ ಹೇಳಿದ ನಂತರ ನೀನು ನನಗೆ ಕ್ಷಮಿಸುತ್ತೀನಿ ಅಂತ ಮಾತು ಕೊಡ್ಬೇಕಮ್ಮ, ಮಾತು ಕೊಡ್ಬೇಕು. ಮಹಂತೇಶ್, ನೀನು ಯಾವ ತಪ್ಪು ಮಾಡಿದೆ ಅಂತ ನಾನು ತಿಳ್ಕೋಬೇಕಲ್ಲ. ಹೇಳು, ಅದು ಯಾವ ತಪ್ಪು ಮಾಡಿದೆ ಅಂತ ಹೇಳು ಮಹಂತೇಶ. ಅಮ್ಮ, ಈ ಮಾನವಂತರ ಮನೆಯಲ್ಲಿ ಜನಿಸಿ ಇಂಥ ಹೀನ ಕೃತ್ಯ ನಾನು ಮಾಡಬಾರ್ದಿತ್ತಮ್ಮ, ಮಾಡಬಾರ್ದಿತ್ತು. ಅಮ್ಮ, ಈ ಪುಣ್ಯವಂತರ ಮನೆತನದಲ್ಲಿ ಹುಟ್ಟಿ ಇಂಥ ಪಾಪಿ ಕೃತ್ಯ ನಾನು ಮಾಡಬಾರ್ದಿತ್ತಮ್ಮ, ಮಾಡಬಾರ್ದಿತ್ತು. ಅಮ್ಮ, ಈ ನಿನ್ನ ಮಗ ಎಂತ ತಪ್ಪು ಮಾಡಿದ್ದಾನೆ ಗೊತ್ತೇನಮ್ಮ? ನಮ್ಮನ್ನೇ ನಂಬಿ ಕುಂತಿರುವ ಒಂದು ಬಡ ಹೆಣ್ಣಿನ ಮಾನಭಂಗ ಮಾಡಿದ್ದಾನಮ್ಮ, ಮಾನಭಂಗ. ಅಮ್ಮ, ಅದಕ್ಕಾಗಿ ಆ ಹೆಣ್ಣು ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಬಿಟ್ಟಳಮ್ಮ, ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಬಿಟ್ಟಳು. ಆ ಸಾವಿಗೆ ನಾನೇ ಕಾರಣ, ನಾನೇ ಕಾರಣ. ಆ ಸಾವಿಗೆ ನಾನೇ ಕಾರಣ ಅಂತ ಯಾರಿಗೂ ಗೊತ್ತಿಲ್ಲಮ್ಮ, ಯಾರಿಗೂ ಗೊತ್ತಿಲ್ಲ ಅಮ್ಮ. ಅಮ್ಮ, ಯಾಕಮ್ಮ ನಗ್ತಾ ಇದೀಯಾ? ಬೆಕ್ಕು ಕಣ್ ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚ ನೋಡಿಲ್ಲ ಅಂತ ಅನ್ಕೊಂಡಿತ್ತಂತೆ. ಅಂದ್ರೆ ಈ ವಿಷಯ ನಿಮಗೆ ಮೊದಲೇ ಗೊತ್ತಿತ್ತು? ಅಯ್ಯೋ ಇಲ್ಲಪ್ಪ, ಈಗ ನೀನ್ ಹೇಳಿದಲ್ಲ, ನಿನ್ನಿಂದ ತಿಳ್ಕೊಂಡೆ. ಹೌದೇ? ಇರಲಿ ಅಮ್ಮ, ನಾನು ನಿನ್ನ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಮ್ಮ, ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ. ಇಂಥ ತಪ್ಪು ನಾನೆಂದೂ ಮಾಡ್ಲಾರೆ. ಅಮ್ಮ, ನನಗೆ ಹೆಂಡತಿಯಾಗು ಬರುವ ಹೆಣ್ಣನ್ನು ಬಿಟ್ಟು ಈ ಜಗತ್ತಿನಲ್ಲಿ ಎಲ್ಲ ಹೆಣ್ಣು ಮಕ್ಕಳನ್ನು ನನ್ನ ಅಕ್ಕ ತಂಗಿ ತಾಯಿ ಎಂದು ತಿಳ್ಕೊಂಡ್ಬಿಡ್ತೀನಮ್ಮ, ಅಕ್ಕ ತಂಗಿ ಎಂದು. ಅಮ್ಮ, ನನ್ನ ಒಂದೇ ಒಂದು ಸಾರಿ ಮಗು ಮಹಂತೇಶ, ನೀನು ನನ್ನ ಮಗನಾಗಿ ಬದುಕು, ನಿನ್ನನ್ನು ಕ್ಷಮಿಸಿದ್ದೀನಿ ಅಂತ ಆಶೀರ್ವಾದ ಮಾಡಮ್ಮ, ಆಶೀರ್ವಾದ ಮಾಡು. ಅಮ್ಮ, ನೀನು ಒಂದೇ ಒಂದು ಸಾರಿ ನನಗೆ ಕ್ಷಮಿಸಿದ್ದೀನಿ ಅಂತ ಆಶೀರ್ವಾದ ಮಾಡಿದ್ರೆ ನಿನ್ನ ಕೈಯಾರೆ ಹಾಲಲ್ಲಮ್ಮ, ವಿಷ ಕೊಟ್ಟು ಕುಳಿತೀನಮ್ಮ. ಮುಕ್ಕೋಟಿ ದೇವರು ತಾಯಿ ಪಾದಲಿರುವರು, ಮುಗಿದು ಬೇಡೆಯು ನೀನು ಕ್ಷಮಯ ಧರಿತ್ರಿ ತಾಯಿ.
ನಾನು ನಿನಗೇನಂತ ಆಶೀರ್ವಾದ ಮಾಡ್ಲಿ ಮಂತೇಶ? ನಾನು ನಿನಗೇನಂತ ಆಶೀರ್ವಾದ ಮಾಡ್ಲಿ? ದೈವ ದೂರಾದರೆ ದೇವರ ಬಂದು ಕಾಪಾಡಲಾರ. ನಿನ್ನ ಪಾಲಿಗೆ ನಾನು ದೇವರಾಗಿ ನಿಂತರೂ ಉಳಿದುಕೊಳ್ಳುವ ಭಾಗ್ಯ ನೀನು ಪಡೆದುಕೊಂಡು ಬಂದಿಲ್ಲ. ಹೀಗಿದ್ದಾಗ ನಾನು ನಿನಗೇನಂತ ಆಶೀರ್ವಾದ ಮಾಡ್ಲು? ಮಕ್ಕಳಿಗಿಂತ ತಾಯಿ ದೊಡ್ಡವಳು. ದೊಡ್ಡವರ ಮಾತನ್ನು ಪಾಲಿಸಬೇಕಾಗಿದ್ದು ಸಣ್ಣವರ ಕರ್ತವ್ಯ ಅಲ್ವೇನು? ನೋಡು, ಈಗ ನೀನು ಹಾಲು ಕುಡಿ, ಆಮೇಲೆ ನೀನು ಎಷ್ಟು ಆಶೀರ್ವಾದ ಮಾಡು ಅಂತ ಹೇಳ್ತೀಯ ಅಷ್ಟು ಆಶೀರ್ವಾದ ನಾನ್ ಮಾಡ್ತೀನಿ ನಿನಗೆ. ಅಮ್ಮ, ಈ ಮಾತು ಸತ್ಯವೇನಮ್ಮ? ನಾನು ಹಾಲು ಕುಡಿದ ಮೇಲೆ ನನ್ನನ್ನು ಕ್ಷಮಿಸ್ತೀಯ ತಾನೇ? ಕ್ಷಮಿಸ್ತೀನಿ ಕಂದ. ಕೊಡಮ್ಮ ಹಾಲು. ಹಾಲು ಎತ್ತವಳ ಆಸೆ ಮೊದಲು ಹಿಡಿಯ. ಅಮ್ಮ ಊರೇನೆ ಎಂದರು ನೀ ನನ್ನ ದೇವರು, ಜಗಕ್ಕೆ ಮುಕ್ಕೋಟಿ ದೇವರು, ನೀ ನನ್ನ ದೇವರು. ಹಸುವಿಗೂ ಕರುವಿಗೂ ಮೂಕನಂತಿದೆ, ಅಮ್ಮನಿಗೂ ಕಂದನಿಗೂ ಲಾಲಿನಂತಿದೆ. ಅಮ್ಮಯ್ಯ ಮಯ್ಯ ಬಾರೆ ಸುರಿತಾರೆ ಮಕ್ಕಳ ಬಾಯಿಗೆ, ಮಕ್ಕಳ ಬಾಳಿಗೆ. ಪ್ರಾಣವು ದೊಡ್ಡದು ದೊಡ್ಡದು ತಾಯಿಯರುಣ. ಅಮ್ಮಯ್ಯ ಅಮ್ಮಯ್ಯ ಬಾರೆ ಕರೆತಾರೆ ಮಕ್ಕಳ ಬಾಯಿಗೆ, ಮಕ್ಕಳ ಬಾಳಿಗೆ. ಈಗಲಾದ್ರೂ ಸಂತೋಷವಾಯ್ತೇನಮ್ಮ? ಈಗಲಾದ್ರೆ ನನ್ನ ಕ್ಷಮಿಸ್ತೀಯ ತಾನೆ? ನನ್ನ ಕ್ಷಮಿಸ್ತೀಯ? ನನ್ನನ್ನು ಕ್ಷಮಿಸ್ಬಿಡಮ್ಮ, ನನ್ನನ್ನು ಕ್ಷಮಿಸಿ ಆಶೀರ್ವಾದ. ನಾನು ನಿನಗೇನಂತ ಆಶೀರ್ವಾದ ಮಾಡ್ಲಿ ಮಂತೇಶ? ನಾನು ನಿನಗೇನಂತ ಆಶೀರ್ವಾದ ಮಾಡ್ಲಿ? ನಿನ್ನನ್ನು ಕಾಪಾಡುವ ನಿನ್ನ ಬಾಲಿಗೆ ಈ ನಿನ್ನ ತಾಯಿ ಆಗ್ಲಿಲ್ವೋ? ನಿನ್ನ ಪ್ರಾಣವನ್ನು ತೆಗೆದುಕೊಳ್ಳುವ ನಿನ್ನ ಪಾಲಿನ ಯಮ ಅಂದೆ. ಸತ್ಯವನ್ನೇ ಹೇಳ್ತಾ ಇದ್ದೀನಿ ಮಗ. ನೀನು ಕುಡಿದಿದ್ದು ಹಾಲಲ್ಲ, ವಿಷಾನ. ಮಂತೇಶ, ನೀನು ಮಾಡಿರುವ ತಪ್ಪು ನಮಗೆ ಮೊದಲೇ ಗೊತ್ತಾಗಿತ್ತು. ಅದಕ್ಕೆ ನಿಮ್ಮ ತಂದೆಯವರು ಕಟ್ಟಪಡ ಕಟ್ಟಿದ್ರು. ಅಪ್ಪ ಆಜ್ಞೆ ಇಟ್ಟು ಹೋದರೆ ಏನೆಂದು ಆಜ್ಞೆ ಇಟ್ಟರು ತಾಯಿ? ಏನೆಂದು ಆಜ್ಞೆ ಇಟ್ಟರು? ನೀನು ಬದುಕಬಾರದು. ನಿಜನಪ್ಪ, ನಿಜ. ನಿನಗೆ ಕುಡಿದಿದ್ದು ವಿಷ ಮಂತೇಶ, ವಿಷ. ಅಮ್ಮ, ನಾನು ಬದುಕಬೇಕಮ್ಮ, ನಾನು ಬದುಕಬೇಕು. ನನ್ನನ್ನು ಬದುಕಿಸ್ಕೊಳ್ಳಮ್ಮ, ನನ್ನನ್ನು ಅಮ್ಮ ಜನುಮ ನಿನ್ನ ಪಾಲಿಗೆ ಇಂದು ಎತ್ತವಳ ಹಾಲು ವಿಷವಾಯಿತು. ಎತ್ತವಳ ಹಾಲು ವಿಷವಾಯಿತು ಮಂತೇಶ, ವಿಷವಾಯಿತು. ಅಮ್ಮ,
ಮಾತು ಸುಳ್ಳು ಹೇಳ್ತಿದ್ಯಮ್ಮ, ನೀನ್ ಸುಳ್ಳು ಹೇಳ್ತಾ ಇದ್ಯಾ? ಇಲ್ಲ ಮಗನೇ, ಇಲ್ಲಮ್ಮ, ಈ ಜಗತ್ತಿನಲ್ಲಿ ಯಾವ ತಾಯಿಯಾದರೂ ಎತ್ತ ಮಗನಿಗೆ ಹಾಲು ಇಲ್ಲಿ ವಿಷ ಬೆರೆಸುವುದಿಲ್ಲಮ್ಮ, ವಿಷ ಬೆರೆಸುವುದಿಲ್ಲ. ನೀನು ಮಾಡಿರುವ ಯೇಸು ಕೃತ್ಯವನ್ನು ಕಂಡು ನನ್ನ ಕೈಯಾರಿ ವಿಷ ಹಾಕಿದ್ದ ಕ್ಷಮಿಸಿರಮ್ಮ, ನನ್ನನ್ನು ಕ್ಷಮಿಸಿ ಆಶೀರ್ವಾದ ಮಾಡಮ್ಮ, ಆಶೀರ್ವಾದ ಮಾಡ. ಹೆತ್ತವಳ ಹಾಲು ವಿಷವಾಗಿದೆ, ಹಡೆದವನ ಹಾಲು ಹಾಲಹಲವಾಗಿದೆ, ತಾಯಿಯ ಹಾಲು ಅಂತ ಪುಣ್ಯವಂತರ ಹೊಟ್ಟೆಯಲ್ಲಿ ಹುಟ್ಟುವುದಕ್ಕೆ ನಾನು ಪುಣ್ಯ ಮಾಡಿದ್ದಮ್ಮ, ಪುಣ್ಯ ಮಾಡಿದ್ದೆ. ಸರಿಯಾಗಿ ಮಾಡಿದ್ರಮ್ಮ, ಸರಿಯಾಗಿ ಮಾಡಿದ್ರಿ. ನಿಮ್ಮಂತ ಪುಣ್ಯವಂತರ ಹೊಟ್ಟೆಯಲ್ಲಿ ಇಂಥ ಪಾಪಿ ಮಗ ಹುಟ್ಟಬಾರ್ದಿತ್ತಮ್ಮ, ಹುಟ್ಟಬಾರ್ದಿತ್ತು. ಹಾಗಾಗಿ ನಾನು ಹುಟ್ಟಿದ ಕೂಡಲೇ ನೀವು ನನ್ನನ್ನು ಕತ್ತರಿಸಿ ಸಾಯಿಸಬೇಕಿತ್ತಮ್ಮ. ನನಗೆ ಸಂಕಟ ಆಗ್ತಾ ಇದೆ, ಸಂಕಟ ಆಗ್ತಾ ಇದೆ. ನಾನೀಗೇನ್ ಮಾಡ್ಲಿ? ನನ್ನ ಮಗನ ಪ್ರಾಣವನ್ನು ನಾನು ಹೇಗೆ ಕಾಪಾಡಲಿ ದೇವ್ರೆ? ನೀ ಕೊಟ್ಟ ಪ್ರಾಣವನ್ನು ನಿನಗಾಗಿ ನೀಡುವಾಗ ನಾ ಕಾಣದ ನೀ ಕೊಟ್ಟ ಪ್ರಾಣವನ್ನು ನಿನಗಾಗಿ ನೀಡುವಾಗ ನಾ ಈ ಕೊಟ್ಟ ಹಾಲಿನ ಅಮೃತವು ಹೇಗೆ ರಕ್ತವಾಗಿ ಹೊರಬರುತ್ತಿದೆ ನೋಡಮ್ಮ, ಹೊರಬರುತ್ತಿದೆ. ಹೊಟ್ಟೆಯಿಂದ ಬರುವ ಒಂದೊಂದು ರಕ್ತದಾನಿಯು ಅಮ್ಮ ನಾ ತಪ್ಪಾಡಿದ್ದೇನೆ, ನನ್ನ ಕ್ಷಮಿಸು ಅಂತ ಬೇಡ್ಕೊಳ್ತಾ ಇದ್ದೆಮ್ಮ, ನಮ್ಮ ಕ್ಷಮಿಸು ಅಂತ. ಇದು ಒಂದೇ ಒಂದು ಅವಕಾಶ ಮಾಡ್ಕೊಳಮ್ಮ. ಈ ಮಹಾಂತೇಶ ಧನರಾಜ್ ದಣಿಯಂತೆ ನೀತಿವಂತ ನ್ಯಾಯವಂತ ಅಂತ ಬದುಕಿ ತೋರಿಸ್ತೀನಮ್ಮ. ನನ್ನ ಬದಿಸ್ಕೊಳಮ್ಮ, ನನ್ನ ಬದಿಸ್ಕೊಳ. ಅಲ್ಲೋಡಮ್ಮ, ಆ ದೇವರು ನನ್ನನ್ನು ನರಕಕ್ಕೆ ಕರೀತಾ ಇದ್ದೇನಮ್ಮ. ಸರಿಸಾಟಿ ಯಾರೂ ಇಲ್ಲ ನಿನಗಿಂತಲೇ ಮರೆಯ, ಸರಿಸಾಟಿ ಯಾರೂ ಇಲ್ಲ ನಿನಗಿಂತಲೇ ಮರೆಯ. ಅಯ್ಯೋ ಪಾಪಿ ದೇವರೇ, ನಾನು ಇಷ್ಟೊಂದು ಕೇಳ್ಕೊಂಡು ನನ್ನ ಮೇಲೆ ಕರುಣೆನೇ ಬರ್ಲಿಲ್ವೇ? ಕೊನೆಗೂ ನನ್ನ ಮಗನ ಪ್ರಾಣವನ್ನು ತೆಗೆದುಕೊಂಡು ಬಿಟ್ಟಿಯಾ ನೀಚ? ಇಲ್ಲ, ಈ ಜಗತ್ತಿನಲ್ಲಿ ದೇವರೇ ಇಲ್ಲ, ದೇವರೇ ಇಲ್ಲ. ಮಗನನ್ನು ಕೊಂದಾಗಿ ಈ ಪ್ರಪಂಚದಲ್ಲಿ ನಾನು ಹೇಗೆ ಬದುಕ್ಲಿ? ಇಲ್ಲ, ನಾನು ಬದುಕಬಾರ್ದು, ನಾನು ಬದುಕಬಾರ್ದು.
ಮಹಾದೇವಿ, ಇಂದು ಈ ಮನೆತನದ ನಂದಾದೀಪವೇ ಹಾರಿವಾಗಿದೆ ಮಹಾದೇವಿ, ಹಾರಿವಾಗಿದೆ. ನಮ್ಮ ಮಗನ ಸಾವಿಗೆ ಈ ಮನೆತನದ ಮಾನ ಕಾರಣ ಮಹಾದೇವಿ, ಮಾನ ಕಾರಣ. ಮಹಾದೇವಿ, ನಾನು ಇಷ್ಟೊಂದು ಮಾತಾಡಬೇಕಾದ್ರೆ ನೀನೇಕೆ ಮಾತಾಡ್ತೀರಿ? ಬಾ ಮಹಾದೇವಿ. ಬನ್ನಿ, ನೋಡಿ ನೋಡಿ, ನನ್ನ ಮಗ ಹೆಣ್ಣವಾಗಿ ಬಿದ್ದಿದ್ದಾನೆ ನೋಡಿ. ಸಂತೋಷ ಪಡಿ ಸ್ವಾಮಿ, ಸಂತೋಷ ಪಡಿ. ಮಗನನ್ನು ಕಳ್ಕೊಂಡು ನಾನು ಹೇಗೆ ಬದುಕಲಿ? ಮಾತು ಮುಂದುವರಿಸೋದು ಬೇಡ. ಈ ವಿಷಯ ಊರಿನ ಜನಕ್ಕೆ ಗೊತ್ತಾದ್ರೆ ಮನೆಗೆ ತುಂಬಿರ್ತಾರೆ. ಅದಕ್ಕೆ ಗೊತ್ತಾಗಷ್ಟರಲ್ಲಿ ಶವದ ಸಂಸ್ಕಾರ ನಡೆದು ಹೋಗಲಿ. ನೀನು ಇಲ್ಲಿರು, ನಾನು ವ್ಯವಸ್ಥೆ ಮಾಡ್ತೀನಿ. ಸ್ವಾಮಿ ನಿಂತ್ಕೊಳ್ಳಿ. ಯಾಕೋ ಗೊತ್ತಿಲ್ಲದೆ ಇವತ್ತು ತಲೆ ತುಂಬಾ ಸೆರೆಗೆ ಹಾಕೊಂಡು ಕೈ ಮುಗಿದು ಮೌನದಿಂದ ನಿಮ್ಮ ಕಾಲಿಗೆ ನಮಸ್ಕಾರ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ನನಗೆ ಆಶೀರ್ವಾದ ಮಾಡ್ತಿರಲ್ಲ, ನನಗೆ ಆಶೀರ್ವಾದ ಮಾಡಿ. ಯಾಕೆ ಮನೆ ಬಂದಂತೆ ಮಾತಾಡ್ತಿರುವಲ್ಲ? ನನ್ನ ಎಲ್ಲಿಗೆ ಬದುಕು ಮುಂದುವರಿಸುವ ಆಶೆ ನನಗೆ ನೋಡಬಹುದು. ನಾನು ಮಾಡಿದ ಕೃತ್ಯ ನಿನ್ನ ಮನಸ್ಸಿಗೆ ಅಪರಾಧ. ನೀನು ನನಗೊಂದು ಆಜ್ಞೆ ಮಾಡು. ನಿನ್ನ ಕಣ್ಣೆದುರಲ್ಲಿ ವಿಷ ಕುಡಿದ ಸಾಯ್ತೇನೆ ಮಹಾದೇವಿ, ಸಾಯ್ತೇನೆ. ನೀವು ಸಾಯ್ಬಾರ್ದು, ನೀವು ಬದುಕ್ಬೇಕು. ನಿಮ್ಮಂತವ್ರು ಬದುಕ್ಬೇಕು. ಯಾಕಂದ್ರೆ ನ್ಯಾಯವಂತರು, ಧರ್ಮವಂತರು ಮನೆತನದ ನ್ಯಾಯಕ್ಕಾಗಿ ಮತ್ತೊಬ್ಬರನ್ನ ಬಲೆ ತೆಗೆದುಕೊಳ್ಳುವಂತ ನಿಷ್ಠಾವಂತರು ನೀವು. ಈ ಮನೆತನದ ಗೌರವಕ್ಕಾಗಿ ನಿಮ್ಮನ್ನು ನೀವು ತ್ಯಾಗ ಮಾಡಿಕೊಳ್ಳುವಂತ ತ್ಯಾಗ ಪುರುಷರು ನೀವು. ಈ ನಮ್ಮ ಜೀವನದ ಬಾಳಿನಲ್ಲಿ ಇಂಥ ದುರ್ಘಟನೆ ನಡಿಬಾರ್ದಾಗಿತ್ತು, ನಡೆದೇ ಹೋಯ್ತು. ಮಗನಿಗೆ ವಿಷ ಹಾಕ್ಬೇಕಾದ್ರೆ ಈ ನನ್ನ ಎತ್ತ ಕರ್ಣ ಎಷ್ಟು ಸಂಕಟ ಪಡ್ತು ಅಂತ ನಿಮಗೇನ್ರಿ ಗೊತ್ತು? ಅದಕ್ಕೆ ಮಗನಿಗೆ ವಿಷ ಕುಡಿಸಿ ನಾನು ನಾನು ವಿಷ ಕುಡಿದ್ಬಿಟ್ಟೆ ಸ್ವಾಮಿ. ಹೌದು ಸ್ವಾಮಿ, ನಾನು ನಿಜವನ್ನೇ ಹೇಳ್ತಾ ಇದ್ದೀನಿ. ನಿಮ್ಮಂತ ನೀತಿವಂತ ಗಂಡನನ್ನ ಪಡೆದಿದ್ದೀನಲ್ಲ, ನಾನೇ ಪುಣ್ಯವಂತೆ ರೀ, ನಾನೇ ಪುಣ್ಯವಂತೆ. ನನಗೆ ಆಶೀರ್ವಾದ ಮಾಡಿ, ನನಗೆ ಆಶೀರ್ವಾದ ಮಾಡಿ. ನನಗೆ ಯಾರಿದ್ದಾರೆ? ಮತ್ತೊಂದು ಜನ್ಮ ಅಂತ ಇದ್ರೆ ಮತ್ತೆ ನಾನು ನಿಮ್ಮ ಸತಿಯಾಗಿ ಹುಟ್ಟಿ ಬರ್ಬೇಕು. ನಾನು ನಿಮ್ಮ ಸತಿಯಾಗಿ ಹುಟ್ಟಿ ಬರ್ಬೇಕು ರೀ. ನೀನು ಮಾಡಿದೆಯಲ್ಲ ಮಹಾದೇವತೆ, ನೀನು
ಪತಿಯ ಆಜ್ಞೆಯನ್ನು ಪಾಲಿಸಿದ ಮಹತ್ಸತಿ ನೀನು. ಜೀವ ಜ್ಯೋತಿಯೇ ಜೀವ ಜ್ಯೋತಿ ನನ್ನ ಒಂಟಿಯಾಗಿ ಬಿಟ್ಟುವುದೇ ಯಾವನಿಗೆ, ನನ್ನ ಒಂಟಿಯಾಗಿ ಬಿಟ್ಟುವುದೇ ಯಾವನಿಗೆ. ಜೀವ ಜ್ಯೋತಿಯೇ ಜೀವ ಜ್ಯೋತಿ ನನ್ನ ಒಂಟಿಯಾಗಿ ಬಿಟ್ಟುವುದೇ ಯಾವನಿಗೆ, ನನ್ನ ಒಂಟಿಯಾಗಿ ಬಿಟ್ಟುವುದೇ ಯಾವನಿಗೆ. ದೇವ ಭಗವಂತ, ನನ್ನ ಬದುಕೆಂಬ ಸಂಖ್ಯೆ ನಿನ್ನ ಮನಸ್ಸಿಗೆ ಬರಲಿಲ್ಲವೇ? ನಾನು ಅದು ಯಾವ ಪಾಪ ಮಾಡಿರೋನೆಂದು ನನ್ನ ಬದುಕನ್ನು ಈ ರೀತಿ ಸೃಷ್ಟಿಸಿವೆ? ಹೇಳು ದೇವ, ಹೇಳು. ನ್ಯಾಯವಂತರಿಗೆ ಇಲ್ಲಿ ನೆಲೆನೇ ಇಲ್ಲವೇ? ನೀತಿವಂತರಿಗೆ ಈ ಜಗದಲ್ಲಿ ಪುಣ್ಯದ ಕೆಲಸ ಮಾಡಲು ನಿನ್ನ ಕರುಣೆ ಇಲ್ಲವೇ? ಹೇಳು ದೇವ, ಹೇಳು ಹೇಳು ಹೇಳು. ಮಹೇಶ, ಕಲ್ಲು ಹಾಕಿ ಕುಳಿತ ಕಳ್ಳ ನೀನು. ಎಲ್ಲವನ್ನು ಬಲ್ಲವನಾಗಿ ಎಲ್ಲದಕ್ಕೂ ನಮ್ಮನ್ನೇ ಹೊಡೆ ಮಾಡುವ ಮಹಾ ನೀಚ ನೀನು, ಮಹಾ ನೀಚ ನೀನು. ಅಲ್ಲ ಅಲ್ಲ, ಇದು ನನ್ನ ದೈವ ದುರಂತ, ನನ್ನ ದೈವ ದುರಂತ. ನಮ್ಮ ಬದುಕು ಚಟಕಾ ಬಂಡಿ. ಆ ವಿಧಿ ಅದರ ಸಾಹೇಬ, ಅವ ನಡೆಸಿದಂತೆ ನಡೆಯೋ. ಮಾನವಂತರ ಮನೆತನ ಮಸಣವಾಗೋಯ್ತಲ್ಲಪ್ಪ, ಮಸಣವಾಗೋಯ್ತು. ದೇವಾ, ಇದನ್ನೇನು ನೋಡಬೇಕು ದೇವಾ, ಇದನ್ನೇನು ನೋಡಬೇಕು. ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ, ಸೂತ್ರವ ಹರಿದ ಬೊಂಬೆಯ